ಬಿಬಿಎಂಪಿ ಧ್ವಜಸ್ತಂಭದಲ್ಲಿ ಹಸಿರು ಬಾವುಟ ಹಾರಾಟವಾಗಿದೆ. ಧ್ವಜದಂಗಲ್ ಬೆನ್ನಲ್ಲೇ ಈಗ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ಹಸಿರು ಬಾವುಟವನ್ನ ಕೆಳಗಿಳಿಸಿದ್ದಾರೆ ಪೊಲೀಸರು. ಭಾರೀ ಪೊಲೀಸ್ ಬಂದೋಬಸ್ತ್ನಲ್ಲಿ ಬಾವುಟ ತೆರವು ಮಾಡಲಾಗಿದೆ. ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಬಾವುಟ ಹಾರಾಟ ನಡೆದಿತ್ತು. ಟ್ವಿಟರ್ನಲ್ಲಿ ಹಿಂದೂ ಕಾರ್ಯಕರ್ತರು ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಹಿಂದೂ ಕಾರ್ಯಕರ್ತರ ವಿರೋಧದ ಬೆನ್ನಲ್ಲೇ ಬಾವುಟವನ್ನ ತೆರವು ಮಾಡಲಾಗಿದೆ. ಶಿವಾಜಿನಗರದಲ್ಲಿ ಹಸಿರು ಬಾವುಟ ಹಾರಾಟಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ಹಸಿರು ಧ್ವಜವನ್ನ ಹಾರಿಸಿದ್ದು ಶಾಸಕ ರಿಜ್ವಾನ್ ಹರ್ಷದ್ ಅನ್ನುವಂಥದ್ದು ಈಗ ಸ್ಥಳೀಯರಿಂದ ಬೆಳಕಿಗೆ ಬಂದಿದೆ. ಹಲವು ವರ್ಷಗಳಿಂದ ಕೂಡ ಈ ಸ್ತಂಭದಲ್ಲಿ ಧ್ವಜವನ್ನ ಹಾರಿಸಲಾಗ್ತಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಶಿವಾಜಿನಗರದಲ್ಲಿ ಹಸಿರು ಬಾವುಟ ಹಾರಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಧ್ವಜವನ್ನ ತೆರವು ಮಾಡಿದಂಥ ಸ್ಥಳೀಯರ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ವಿವಾದ ಥರ ರೀತಿಯಲ್ಲಿ ಸೌಂಡ್ ಆಗ್ತಿದೆ. ಅದು ಯಾವಾಗ ಹಾರಿಸಲಾಗ್ತಿತ್ತು ಮತ್ತು ಏನಾಯಿತು ಅಂತ ಸರ್ ಎಕ್ಸಾಕ್ಟ್ಲಿ? ಏನಿಲ್ಲ, 26 ಜನವರಿಗೆ ಅದು ಫ್ಲಾಗ್ ಹಂಚಿದ್ದೀವಿ ನಾವು. MLA ಬಂದು, ನಮ್ಮ ಏರಿಯಾ MLA ರಿಜ್ವಾನ್ ಹರ್ಷದ್ ಅವ್ರು ಬಂದು ಹಂಚಿದ್ರು. ಆವಾಗ ಯಾರ್ಯಾರು ನೋಡಿ ಇದು ಮಾಡಿದ್ರು. ಅದಕ್ಕೆ ಈಗ ಇನ್ಸ್ಪೆಕ್ಟ್ರ್ ಬೆಳಿಗ್ಗೆ 11 ಗಂಟೆಗೆ ನಾನು ಫೋನ್ ಮಾಡಿ ಹೇಳಿದ್ರು, ತಿಳಿಸಿದ್ರು. ನಾನು ನಮ್ಮ ಏರಿಯಾನಲ್ಲಿ ಏನು ಇದಾಗಬಾರ್ದು, ಪೀಸ್ಫುಲ್ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ತೆಗ್ದು ನ್ಯಾಷನಲ್ ಫ್ಲಾಗ್ ಹಾಕಿದೆ ಅಷ್ಟೇ. ಸರ್, ಈಗ ನೀವು ಕೂಡ ಮೀಡಿಯಾ ಅಬ್ಸರ್ವ್ ಮಾಡ್ತಿದ್ದೀರಿ ಅನ್ಸುತ್ತೆ. ಮಂಡ್ಯದಲ್ಲಿ ಒಂದು ಘಟನೆ ಆಯಿತು. ಆ ಒಂದು ಸಮಯದಲ್ಲಿ ಮತ್ತು ಈ ರೀತಿ ಬೆಳವಣಿಗೆ ಆಗ್ತಿದೆ, ಏನು ಅನಿಸ್ತಿದೆ ಅಂತ ನೋಡಿ. ನಮ್ಮಲ್ಲಿ ಜಾತಿ ಪಾತಿ ಏನೂ ಇಲ್ಲ. ನಾವು ಕ್ರಿಶ್ಚಿಯನ್ಸು, ಹಿಂದೂ, ಮುಸ್ಲಿಮ್ಸ್ ಎಲ್ಲ ಸಿಕ್ಕು ಎಲ್ಲರೂ ಒಬ್ಬರಾಗಿದ್ದೀವಿ. ಯಾವತ್ತೂ ಆ ಥರ ಗಲಾಟೆ ಶಿವಾಜಿನಗರದಲ್ಲಿ ಆಗಿಲ್ಲ. ಅದು ಆಗೋಕ್ಕೆ ಕೊಡೋಲ್ಲ. ನಾವು ಎಲ್ಲರೂ ಇದ್ದೀವಿ, ದೊಡ್ಡವರು ಎಲ್ಲರೂ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಲೀಡ್ರ್ ಇದ್ದಾರೆ. ಮಂಡ್ಯದಲ್ಲಿ ಆಗಿತ್ತು ಆ ಥರ ನಾವೆಲ್ಲ ಮಾಡೋಕ್ಕೆ ಕೊಡಲ್ಲ. ನಾವು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಜನ ಯಾರಿಗೇನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾವು ಅದು ಫಸ್ಟ್ ಕೆಲಸ ಮಾಡಿದ್ದೀವಿ. ಸರ್, ಅಂದರೆ ಇಷ್ಟು ದಿನದಿಂದ ಇದೆ ಅಂತ ಹೇಳ್ತಿದ್ರಿ. ಈ ಒಂದು ಸ್ತಂಭದಲ್ಲಿ ಆ ಒಂದು ಬಾವುಟನ, ಹಸಿರು ಬಾವುಟನ ಆರಿಸೋದಕ್ಕೆ ಏನು ಪರ್ಮಿಷನ್ ಇತ್ತಾ ಅಥವಾ ಹೆಂಗೆ, ಇಷ್ಟು ದಿನ ಹೇಗೆ ನಡೀತಿತ್ತು ಅಂತ? ಇದು ಯಾವತ್ತೂ ಹಾಕಿರೋದು, ಅದು 30 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ಆವಾಗ ಹಾಕಿರೋದು. ನಮಗೇನೋ ಗೊತ್ತಾಗಿರಲಿಲ್ಲ. ಈಗ 26 ಜನವರಿಗೆ ಅದು ಇದಾಗಿ ಅವರು ಎಲ್ಲರೂ ಏನೇನು ಕಂಪ್ಲೇಂಟು ಮಾಡಿದ್ರು, ವಾಟ್ಸಪ್ನಲ್ಲಿ ಹಾಕಿದ್ದಾರೆ ಅಂದ್ಬಿಟ್ಟು ಇನ್ಸ್ಪೆಕ್ಟ್ರ್ ಹೇಳಿದರು. ನಮ್ಮ ಏರಿಯಾನಲ್ಲಿ ಪೀಸ್ಫುಲ್ ಇರಬೇಕಂದ್ಬಿಟ್ಟು ಹೇಳಿದರು ಶಿವಾಜಿನಗರ ಇನ್ಸ್ಪೆಕ್ಟ್ರು. ಅದಕ್ಕೆ ಕರ್ಮ ತೊಗೊಂಡಿದ್ರು. ನಾವು ತಗೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ. ನಾವು ನಮ್ಮ ನ್ಯಾಷನಲ್ ಫ್ಲಾಗ್ ಹಾಕಿ ಅದು ತೆಗ್ದು ಆ ದರ್ಗಾ ಹತ್ರ ಕಟ್ಬಿಟ್ಟಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಸ್ಥಳೀಯರ ಮಾತು. ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಫ್ಲಾಗನ್ನು ಆರಿಸಲಾಗ್ತಿತ್ತು. ಆದರೆ ಇದಕ್ಕಿದ್ದಂತೆ ಪೊಲೀಸರು ಬಂದು ಅದನ್ನು ತೆರವುಗೊಳಿಸುವಂತೆ ನಮಗೆ ಮನವಿ ಮಾಡ್ತಾರೆ. ಈ ವೇಳೆ ನಾವು ಅದನ್ನು ತೆರವುಗೊಳಿಸುವಂಥ ಕೆಲಸನ ಮಾಡ್ತಿದ್ದೆ ಅಂತ ಹೇಳ್ತಿರುವಂಥ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಏನಿದೆ ಈಗ ಸದ್ಯದ ಅಪ್ಡೇಟ್ಸ್ ಏನಿದೆ? ಖಂಡಿತವಾಗ್ಲೂ ಕೂಡ ಆಗಿನಿಂದಲೂ ಕೂಡ ಒಂದು ಡೆವಲಪ್ಮೆಂಟ್ ನಡೀತಿದೆ. ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಸಿರು ಬಾವುಟ ಒಂದು ಆರಿಸಲಾಗ್ತಿತ್ತು ಅಂತೇಳಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಓರ್ವ ವ್ಯಕ್ತಿ ಅದನ್ನು ಪ್ರಶ್ನೆ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಇದು ಪಾಕಿಸ್ತಾನವಲ್ಲ, ಭಾರತ. ಅದರಲ್ಲೂ ಕೂಡ ಭಾರತದ ಬೆಂಗಳೂರಿನ ಶಿವಾಜಿನಗರದಲ್ಲಿ ಈ ರೀತಿಯಾದಂಥ ಒಂದು ಹಸಿರು ಬಾವುಟನ್ನು ಹಾರಿಸ್ತಾರಂದ್ರೆ ಎಲ್ಲಿವರೆಗೂ ಹೋಗ್ತಿದೆ? ಇದ್ರ ಬಗ್ಗೆ ಉತ್ತರ ಕೊಡಿ. ಇದನ್ನು ಕೂಡಲೇ ತೆರವುಗೊಳಿಸುವಂಥ ತಾಕತ್ತಿಲ್ವಾ ಅಂತೇಳಿ ಸಿದ್ದರಾಮಯ್ಯ, ಅಂದರೆ CM ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಓರ್ವ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರು. ಅದು ಯಾವಾಗ ಈ ರೀತಿಯಾದಂಥ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ, ಕೂಡಲೇ ಸ್ಥಳೀಯ ಪೊಲೀಸರು, ಅಂದರೆ ಶಿವಾಜಿನಗರ ಪೊಲೀಸರು ಆ ಒಂದು ಹಸಿರು ಬಾವುಟವನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಸದ್ಯಕ್ಕೆ ಇಲ್ಲಿ ಒಂದಷ್ಟು ಚರ್ಚೆಗಳಾಗ್ತಿದೆ. ಯಾಕೆ ಆ ಒಂದು ಹಸಿರು ಬಾವುಟನ ತೆರವುಗೊಳಿಸಲಾಗ್ತಿತ್ತು ಮತ್ತು ಎಷ್ಟು ದಿನಗಳಿಂದ ಆ ಒಂದು ಬಾವುಟ ಆ ಒಂದು ಸ್ಥಳದಲ್ಲಿ ಹಾರಿಸಲಾಗ್ತಿತ್ತು ಅನ್ನೋದನ್ನು ಗಮನಿಸೋದಾದರೆ, ಅಲ್ಲಿನ ಸ್ಥಳೀಯ ಮುಖಂಡರು ಕೂಡ ಆ ಮುಖಂಡರನ್ನ ಮಾತನಾಡಿಸೋದಕ್ಕೆ ನಾನು ಹೋದೆ. ಆ ಒಂದು ಸಂದರ್ಭದಲ್ಲಿ ಆತ ಸುಮಾರು 30ರಿಂದ
40 ವರ್ಷಗಳಿಂದಲೂ ಕೂಡ ಹಸಿರು ಬಾವುಟ ಒಂದು ಸ್ತಂಭದಲ್ಲಿ ಆರ್ತಿತ್ತು ಅಂತ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ರೀಸೆಂಟ್ ಆಗಿ 26ನೇ ತಾರೀಕು ಅಂದರೆ ಜನವರಿ 26ನೇ ತಾರೀಕು ಮೊನ್ನೆ ರಿಪಬ್ಲಿಕ್ ಡೇ ಏನಾಯಿತು ಅವತ್ತು ಈ ಒಂದು ಬಾವುಟವನ್ನು ಹಾರಿಸಲಾಗ್ತಿತ್ತು ಅಂತೇಳಿ ಅಲ್ಲಿನ ಸ್ಥಳೀಯರ ಮುಖಂಡರೇ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಹೇಳುವಂಥ ಕೆಲಸವನ್ನು ಮಾಡಿದ್ರು. ಆ ಒಂದು ಬಾವುಟವನ್ನು ಹಾರಿಸಿದ್ದು ಬೇರೆ ಯಾರೂ ಅಲ್ಲ, ಶಾಸಕ ರಿಜ್ವಾನ್ ಅರ್ಷದ್ ಅನ್ನುವಂಥ ಸ್ಫೋಟಕ ವಿಚಾರವನ್ನು ಅವರು ಹೇಳಿದ್ದಾರೆ. ಹಾಗಾದರೆ ಕಳೆದ ಕೆಲ ದಿನಗಳ ಹಿಂದೆ ನಡೆದಂಥ ಅಂದರೆ ಮೊನ್ನೆ ನಡೆದಂಥ ಮಂಡ್ಯದಲ್ಲಿ ನಡೆದಂಥ ಒಂದು ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳಾಯಿತು. ಅಲ್ಲಿ ಹನುಮಾನ್ ಒಂದು ಧ್ವಜವನ್ನು ಹಾರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳು ಕೂಡ ಇತ್ತು. ಕಾಂಗ್ರೆಸ್ ಸರ್ಕಾರದಿಂದ ಸಾಕಷ್ಟು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಹಾಗಾದರೆ ಇಲ್ಲಿ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಓರ್ವ ಶಾಸಕರೇ ಈ ಒಂದು ಕಾನೂನನ್ನು ಮರೆತ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ವಿಚಾರಗಳು ಬುಗಿಲೆದ್ದಾಗ ಹೇಳೋದು ಒಂದೇ, ಕಾನೂನು ಪ್ರಕಾರವಾಗಿ ಏನಾಗುತ್ತೆ ಕಾನೂನನ್ನು ಪ್ರಕಾರ ಕಾನೂನು ಏನು ಹೇಳುತ್ತೆ ಅದೇ ರೀತಿಯಾಗಿ ನಾವು ನಡೆದುಕೊಳ್ತೇವೆ ಅಂತ ಹೇಳ್ತಿದ್ರು. ಆದರೆ ಓರ್ವ ಶಾಸಕರು ಈ ರೀತಿಯಾದಂಥ ಕೆಲಸವನ್ನು ಮಾಡಿದ್ರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಇದರ ಬಗ್ಗೆ ಪೊಲೀಸರು ಕೂಡ ಆನ್ಸರ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿರುವ ಅದು BBMPಗೆ ಸೇರಿದಂಥ ಒಂದು ಜಾಗ ಆಗುತ್ತೆ, BBMP ಅಂತ ಪರ್ಮಿಷನ್ ಬೇಕಾಗುತ್ತೆ. ಸ್ಥಳೀಯ ಪೊಲೀಸರು ಕೂಡ ಏನು ಮಾಡ್ತಿದ್ರು ಅನ್ನೋಂಥದ್ದು ಪ್ರಶ್ನೆ ಮಾಡಬೇಕಾಗುತ್ತೆ. ಆ ಒಂದು ಧ್ವಜದ ಸ್ತಂಭ ಏನಿದೆ ಅದರ ಮುಂದೆಯೇ ಪೊಲೀಸ್ ಚೌಕಿ ಇದೆ. ಹಾಗಾದರೆ ಪೊಲೀಸರಿಗೆ ಇಷ್ಟು ದಿನವೂ ಕೂಡ ಆ ಒಂದು ಧ್ವಜ ಕಾಣಿಸ್ತಿರ್ಲಿಲ್ವಾ? ಸುಮಾರು ವರ್ಷಗಳಿಂದಲೂ ಕೂಡ ಆ ಒಂದು ಧ್ವಜ ಅಲ್ಲಿ ಆರಿಸಲಾಗ್ತಿದೆ ಅಂತಂದರೆ ಅಲ್ಲಿನ ಪೊಲೀಸರು ಏನು ಮಾಡ್ತಿದ್ರು? ಪೊಲೀಸರಿಗೆ ಈ ಒಂದು ಧ್ವಜಗಳ ವಿಚಾರವಾಗಿ ಸಾಕಷ್ಟು ಕಾನೂನು ಇರಬೇಕಾಗುತ್ತೆ. ಹಾಗಾದರೆ ಇಷ್ಟು ದಿನ ನಿಜಕ್ಕೂ ಕೂಡ ಪೊಲೀಸರು ಕೂಡ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ದರ್ಗಾದಲ್ಲಿರುವಂತಹ ಒಂದು ಆ ಧ್ವಜವನ್ನ ಆ ಒಂದು ಸ್ತಂಭಕ್ಕೆ ತಂದು ಹಾರಿಸಲಾಗ್ತಿತ್ತು ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಸದ್ಯಕ್ಕೆ ಒಂದು ಹಸಿರು ಧ್ವಜವನ್ನ ತೆರವುಗೊಳಿಸಿ ಸದ್ಯಕ್ಕೆ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗಿದೆ. ಮುಂದಿನ ಹಂತದಲ್ಲಿ ಈ ಒಂದು ವಿಚಾರ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಿದೆ. ಚೈತ್ರ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.